ಓಂ ಗುರುವೇ ನಮಃ. ನಮ್ಮ ಗುರುಗಳಾದ ಶ್ರೀ ದೀಪಂ ಅವತಾರ್ ಬಾಬಾಜಿಯವರ ಧ್ಯಾನ, ಜ್ಞಾನ ಹಾಗೂ ಮಂತ್ರದ ಶಕ್ತಿಯಿಂದ ಎಷ್ಟೋ ಜನರ ಮನೆಯಲ್ಲಿ ಪವಾಡಗಳು ನಡೆದು ಅವರ ಜೀವನದಲ್ಲಿ ಆನಂದದಿಂದ ಹಾಗೂ ಸುಖ ಜೀವನವನ್ನು ನಡೆಸುತ್ತಿರುವಂತಹ ಸಾಕ್ಷಿಗಳನ್ನು ಇಂದು ನಿಮ್ಮ ಮುಂದೆ ಪ್ರಸಾರ ಮಾಡಲಿದ್ದೇವೆ. ಎಲ್ಲರಿಗೆ ನಮಸ್ತೆ. ನನ್ನ ಹೆಸರು ಲಕ್ಷ್ಮಿ ಬಿಸ್ನಾಳಿಂದ ಮಾತಾಡ್ತಿದ್ದೀನಿ. ನನಗೆ ತುಂಬಾ ದಿನ ತಲೆನೋವು ಬಹಳ ಬರುತ್ತಿತ್ತು. ನಾನು ಎಲ್ಲಿಗೆ ಆಸ್ಪತ್ರೆ ಡಾಕ್ಟರ್ಗಳ ಹತ್ರ ಎಲ್ಲ ತಿರುಗಿ ಬಂದೆ, ಆದ್ರೆ ಕಡಿಮೆ ಆಗ್ಲಿಲ್ಲ. ಏನ್ ಮಾಡ್ಬೇಕಂತ ಚಿಂತೆ ಮಾಡ್ಕೊಂತ ಕುಂತಿದ್ದೆ. ಮನೆಯಲ್ಲಿ ಸಮಸ್ಯೆಗಳು ಬಹಳ ಇತ್ತು. ಹೆಂಗ್ ಮಾಡ್ಬೇಕು ಅಂತ ಒಂದು ದಿನ ಅಕ್ಕರಿಗೆ ಭೇಟಿ ಆಗಿದ್ದೆ. ಅಕ್ಕರು ಇದ್ಕೊಂಡು ಇಲ್ಲಿ ಓಂ ದೀಪಮ್ಮ ಅವರು ಬರ್ತಾರೆ, ಅವ್ರ ಹತ್ರ ಬಾಮ್ಮ ಅಂತ ಕೇಳಿದ್ರು. ಆಯ್ತೋಳಮ್ಮ ಬರ್ತೀನಿ ಅಂತಂದು ಒಂದು ದಿನ ಬಳ್ಳಾರಿಗೆ ಹೋಗಿದ್ದೆ. ದೀಪಮ್ಮರು ಬಂದಿದ್ರು, ಅವ್ರದ್ದು ಆಶೀರ್ವಾದ ತಗೊಂಡೆ. ಅಮ್ಮ ನನಗೆ ಬಹಳ ತುಂಬಾ ತಲೆನೋವು ಐತಂತ ಹೇಳಿದೆ. ಎಲ್ಲಿಗೆ ಹೋದ್ರೆ ನನ್ನ ಸಮಸ್ಯೆ ತಲೆನೋವು ಬಗೆಹರವಲ್ದು, ಹೇಗ್ ಮಾಡ್ಬೇಕು ಈ ತಲೆನೋವಿಗೆ, ನೀವೇ ಪರಿಹಾರ ಮಾಡ್ರಿ ಅಂತ ಕೇಳಿದೆ. ಆದ್ರೆ ದೀಪಮ್ಮರು ಆಶೀರ್ವಾದ ಮಾಡಿ, ನೀನು ದಿನಾಲಿ ಧ್ಯಾನ ಮಾಡ್ತಾ ಹೋಗಮ್ಮ, ಓಂ ದೀಪಮ್ಮ ಅವತಾರ ಬಾಬಾಜಿ ಅಂದು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇರು, ನಿಮ್ಮ ಮನೆ ದೇವ್ರು ಪ್ರಾರ್ಥನಾ ಮಾಡು, ಎಲ್ಲ ಒಳ್ಳೇದಾಗುತ್ತತೆ ಅಂತಂದು. ಅದೇ ರೀತಿಯಿಂದ ನಾನು ಮನೆಯಲ್ಲಿ ದಿವಸ ಧ್ಯಾನ ಮಾಡ್ತಾನೆ ಬಂದೆ ಧ್ಯಾನ ಒಂದು 15 ದಿನಕ್ಕೆಲ್ಲ ನನ್ನ ತಲೆನೋವು ಪರಿಹಾರ ಆಗ್ಬಿಡ್ತು. ಇವಾಗ ಒಂದು ಹತ್ರ ಅಂದ್ರೆ ಒಂದು 5-6 ತಿಂಗಳಾಯ್ತು ತಲೆನೋವೇ ಬರ್ಲಿಲ್ಲ. ನನಗೆ ದೇವ್ರ ಮ್ಯಾಗ ಅವತಾರ್ ಬಾಬಾಜಿಯವ್ರ ಮ್ಯಾಗ ನಂಬಿಕೆ ಸಿಕ್ತು. ನಾನು ಧ್ಯಾನ ಮಾಡಿದ್ರೆ ಇನ್ನ ತುಂಬಾ ವೇಷ ಆಗುತ್ತದೆ ಅಲ್ಲ, ಎಲ್ಲ ಪರಿಹಾರ ಆಗುತ್ತದಲ್ಲ, ಮಕ್ಕಳಿಗೆ ಮನೆಗೆ ಎಲ್ಲ ಶಾಂತಿ ಸಿಗುತ್ತದಲ್ಲ ಅಂದು ದಿವಸ ಅದರಂತೆ ನಾನು ಧ್ಯಾನ ಮಾಡ್ಕೊಂತ ಹೋಗ್ತಿದ್ದೀನಿ. ಆದ್ರೆ ನಮ್ಮ ಮನೆಯಲ್ಲಿ ಸೊಸೆ ಗರ್ಭಿಣಿ ಇದ್ದು, ಅವತ್ತು ದಿನ ಅವ್ರಿಗೆ ಸಿಜರಿಂಗ್ ಮಾಡ್ಬೇಕಂತ ಡಾಕ್ಟರ್ ಹೇಳಿದ್ರು. ಈಗ ಏನ್ ಮಾಡ್ಬೇಕು ಅಂತ ಧ್ಯಾನ ಮಾಡ್ಕೊಂತ ಆಸ್ಪತ್ರೆಯಲ್ಲೇ ಕುಂತಿದ್ರೆ ಒಂದ್ 5 ನಿಮಿಷದಲ್ಲಿ ಹೆರಿಗೆ ಆಯ್ತು, ಹೆಣ್ಣು ಮಗು ಆದಳು. ಅವಾಗ ಧ್ಯಾನದಲ್ಲಿ ನಾನು ಅನ್ಕೊಂಡೆ, ಅವತಾರ್ ಬಾಬಾಜಿ ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ, ಅವತಾರ್ ಬಾಬಾಜಿ ಇಷ್ಟು ಇನ್ನ ಧ್ಯಾನ ಮಾಡ್ತಿದ್ರೆ ನಮ್ಗೆ ಇನ್ನ ಶಕ್ತಿ ಬರುತ್ತದಲ್ಲ ಅಂತ ನಾನು ಮನಸ್ಸಿನಲ್ಲಿ ತುಂಬಾ ತಿಳ್ಕೊಂಡ್ಬಿಟ್ಟೀನಿ. ಅದರಿಂದ ನಾನು ದಿವಸ ತಪ್ಪದೆ ಧ್ಯಾನ ಮಾಡ್ತಾನೆ ಹೋಗ್ತಿದ್ದೀನಿ. ಮನೆಗೆ ಶಾಂತಿ ಸಮಾಧಾನವೂ ಸಿಕ್ತು. ಮನೆ ಶಾಂತಿ ಸಮಾಧಾನ ಕೂಡ ಇದ್ದಿದ್ದಿಲ್ಲ, ಆದ್ರೂ ಶಾಂತಿ ಸಮಾಧಾನ ಎಲ್ಲಾನು ಸಿಕ್ತು. ಇನ್ನ ಅವತಾರ ಬಾಬಾಜಿನಿಂದ ಇನ್ನ ತುಂಬಾ ಒಳ್ಳೇದಾಗುತ್ತೆ ಅಂತ ನಾನು ತಿಳ್ಕೊಂಡಿನಿ. ನೀವು ಎಲ್ಲಾರು ಅವತಾರ ಬಾಬಾಜಿದು ಧ್ಯಾನ ಮಾಡ್ತೋಗ್ರಿ. ದೀಪಮ್ಮವರು ಸಿಕ್ಕಿದಿಂದ ನಮಗೆ ಬಹಳ ತುಂಬಾ ಖುಷಿ ಆಗಿದ್ದೆ. ನಾವು ಅವ್ರನಿಂದ ತುಂಬಾ ಒಳ್ಳೇದಾಗಿತ್ತು ನಮಗೆ. ನೀವು ದಿನ ಅಲ್ಲಿ ಧ್ಯಾನ ಮಾಡ್ತಾ ಹೋದ್ರೆ ನಿಮಗೂ ಕೂಡ ತುಂಬಾ ಖುಷಿ ಆಗ್ತೈತೆ. ನಿಮ್ದು ಕಷ್ಟಗಳನ್ನು ಪರಿಹಾರ ಆಗುತ್ತದೆ. ಎಲ್ಲಾರ ಮನೆಯಲ್ಲಿ ಸಂತೋಷ ಇರ್ತೀರಿ. ನೀವು ದಿನ ಇದೇ ನೀವು ಪಾಟಿಸ್ರಿ. ದಿನ ಮನೆಯಲ್ಲಿ ಎಲ್ಲಾರಿ ಮಕ್ಕಳ ಮರಿಗೆ ಹೇಳ್ಕೊಂಡು ಹೋಗ್ರಿ, ಎಲ್ಲರಿಗೆ ಶಾಂತಿ ಸಿಗುತ್ತದೆ. ಈ ಚಾನೆಲ್ ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಗುರುಗಳ ಇನ್ನು ಹೆಚ್ಚಿನ ಜ್ಞಾನದ ವಿಡಿಯೋಗಳನ್ನು ನೋಡಲು ಹಾಗೂ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.